morning, students. Good afternoon. Good afternoon, ma'am. Presence of mind. What? ಹಾಂ So, students, ಎಷ್ಟು ಜನಕ್ಕೆ ಮ್ಯಾಥ್ಸ್ ಇಷ್ಟ ನಿಮ್ಮಲ್ಲಿ? ನಂಗೆ ಇಷ್ಟ. ಹ್ಯಾಂಡ್ಸ್ ರೈಸ್ ಮಾಡಿ, ಯಾರ್ಯಾರಿಗೆ ಮ್ಯಾಥ್ಸ್ ಇಷ್ಟ? ಇಬ್ಬರಿಗೆನಾ? ಓಕೆ. ಎಷ್ಟು ಜನಕ್ಕೆ ಮ್ಯಾಥ್ಸ್ ಇಷ್ಟನೇ ಆಗಲ್ಲ, ಹೇಟ್ ಮಾಡ್ತೀರಾ ಮ್ಯಾಥ್ಸ್ನ? ಓಕೆ, 3 ಮೆಂಬರ್ಸ್. ನಿಮಗೆ ಮ್ಯಾಥ್ಸ್ ಇಷ್ಟ ಆಗಲ್ಲ. ಸೊ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದೆಯಲ್ಲ, ಹಂಗಾರೆ ಅದರಲ್ಲಿ ಯಾವ್ಯಾವ್ದು ಇಷ್ಟ? ಇಂಗ್ಲಿಷ್ ಎಷ್ಟು ಜನಕ್ಕೆ ಇಷ್ಟ? ಒಬ್ಬರಿಗೆನಾ? ಓಕೆ. ಸೋಷಿಯಲ್ ಸೈನ್ಸ್ ಎಷ್ಟು ಜನಕ್ಕೆ ಇಷ್ಟ? 5 ಮೆಂಬರ್ಸ್ ಈಗ. ಕನ್ನಡ ಎಷ್ಟು ಜನಕ್ಕೆ ಇಷ್ಟ? 3 ಮೆಂಬರ್ಸ್ ಈಗ. ಓಕೆ. ಸೊ ಇಲ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಈ ಥರ ಸರ್ವೆ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರಲ್ವಾ ಡೈಲಿ ಲೈಫಲ್ಲಿ, ಯಾವುದಾದ್ರು ಒಂದು ಇನ್ಸ್ಟೆನ್ಸ್ ಹೇಳ್ತೀರಾ ನೀವು ಅಬ್ಸರ್ವ್ ಮಾಡಿರೋದು? ನಿಮ್ಮ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅದನ್ನ ಟ್ಯಾಬ್ಲೇಟ್ ಮಾಡಿರ್ತಾರೆ, ಎಲ್ಲಿ ನೋಡಿರ್ತೀರಾ? ಜನಗಣತಿಯಲ್ಲಿ. ವೆರಿ ಗುಡ್. ಆಮೇಲೆ ಏನಾದ್ರು ಪ್ರಾಜೆಕ್ಟ್ ವರ್ಕ್ ಕೊಟ್ಟಾಗ ಪ್ರಾಜೆಕ್ಟ್ ವರ್ಕ್ ಕೊಟ್ಟಾಗ ಮಾಡ್ತೀರಾ. ಓಕೆ. ಆಮೇಲೆ ನಮ್ಮ ಮಾರ್ಕ್ಸ್ ನಿಮ್ಮ ಮಾರ್ಕ್ಸ್ ಕೊಟ್ಟಾಗ ಅಥವಾ ಒಂದು ಇಡೀ ಕ್ಲಾಸಿಂದು ಆರ್ಗನೈಸ್ ಮಾಡೋದು. ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಕ್ರಿಕೆಟ್ ನೋಡ್ತೀರಾ ಎಲ್ಲರೂ? ಎಸ್ ಮ್ಯಾಮ್. ಅದರಲ್ಲಿ ಯೂಸ್ ಮಾಡ್ತಾರಲ್ವಾ? ಓಕೆ. ಸೊ ಹಾಗಾದ್ರೆ ಇದಿಷ್ಟರಲ್ಲೂ ನಮ್ಗೆ ಏನು ಗೊತ್ತಾಗ್ತಾ ಇದೆ? ಈಗ ನಾನಿಲ್ಲಿ ಒಂದಷ್ಟು ಸಬ್ಜೆಕ್ಟ್ ಹೆಸರು ಬರ್ತಿದ್ದೀನಿ, ಮತ್ತೆ ಎಷ್ಟು ಜನಕ್ಕೆ ಇಷ್ಟ ಅಂತ ಬರ್ತಿದ್ದೀನಲ್ವಾ? ಇದ್ರಲ್ಲಿ ನಮ್ಗೆ ಏನು ಗೊತ್ತಾಗ್ತಾ ಇದೆ? ನಮಗೆ ಇಲ್ಲೂ ಒಂದಿಷ್ಟಿದೆ, ಮ್ಯಾಥ್ಸ್ ಬಗ್ಗೆ ಇದೆ. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ? ಅಥವಾ ನೀವು ವೆದರ್ ರಿಪೋರ್ಟ್ಸ್ ಅಥವಾ ಮಾರ್ಕ್ಸ್ ಕಾರ್ಡ್ ಎಲ್ಲ ನೋಡಿದಾಗ ಅದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇರುತ್ತೆ? ಜೋರಲ್ಲಿ ಅದನ್ನ ಎಷ್ಟು ಜನ ಇಷ್ಟಪಟ್ಟು ಅವ್ರಿಗೆ ನಂಬರ್ಸ್ ನಂಬರ್ಸ್ ಗೊತ್ತಾಗ್ತಾ ಇರುತ್ತಲ್ವಾ? ಓಕೆ. ಮತ್ತೆ ನಂಬರ್ಸ್ ಗೊತ್ತಾಗ್ತಾ ಇದೆ, ಮತ್ತೆ ಏನು ಗೊತ್ತಾಗ್ತಾ ಇದೆ ಅದ್ರ ಜೊತೆ? ಸಬ್ಜೆಕ್ಟ್ಸ್. ಇಲ್ಲಿ ಸಬ್ಜೆಕ್ಟ್ಸ್ ಗೊತ್ತಾಗ್ತಾ ಇದೆ. ಸೊ ಅದೇ ಕ್ರಿಕೆಟಿಂಗ್ ನೋಡಿದ್ರೆ ಟ್ಯಾಬ್ಲೆರು ಕ್ರಿಕೆಟ್ ಬಗ್ಗೆ ಗೊತ್ತಾಗುತ್ತೆ ಅಲ್ವಾ? ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಮಾರ್ಕ್ಸ್ಗಳ ಬಗ್ಗೆ ಗೊತ್ತಾಗುತ್ತೆ. ಸೊ ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಹಾಗಾದ್ರೆ ನಾವು ಈ ನಂಬರ್ಸ್ ಮತ್ತೆ ಇನ್ಫಾರ್ಮೇಶನ್ ಒಂದು ಟ್ಯಾಬ್ಲೆರಿಂದ ಗೊತ್ತಾಗ್ತಾ ಇರೋದನ್ನ ಏನಂತ ಕರಿಬಹುದು? ಕಲೆಕ್ಷನ್ ಆಫ್ ನಂಬರ್ಸ್ ಅಂತನಾ? ಡಾಟಾ ಕಲೆಕ್ಷನ್. ಡಾಟಾ ಕಲೆಕ್ಷನ್ ಅಂತ ಕರಿಬಹುದಾ? ಓಕೆ. ಸೊ ಹಾಗಾದ್ರೆ ನಾವು ಇವತ್ತಿನ ಕ್ಲಾಸಲ್ಲಿ ಡಾಟಾ ಹ್ಯಾಂಡ್ಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ. ಸೊ ಸ್ಟೂಡೆಂಟ್ಸ್ ಯಾರಾದ್ರೂ ಒಬ್ರು ಬರ್ತೀರಾ? ಒಂದು ಆಕ್ಟಿವಿಟಿ ಮಾಡೋಣ. ಯಾರಾದ್ರೂ ಇಬ್ರು ಬನ್ನಿ. ಸೊ ಈಗ ನನ್ನ ಹತ್ರ ಡೈಸ್ ಇದೆ, ನೀವೆಲ್ಲರೂ ಆಟ ಆಡಿದ್ದೀರಲ್ವ ಇದರಲ್ಲಿ? ಈಗ ರಂಜಿತ ಇದನ್ನ ರೋಲ್ ಮಾಡ್ತಾರೆ. ಓಕೆ. ಸೊ ಅದರಲ್ಲಿ ಎಷ್ಟು ಅಬ್ಸರ್ವೇಷನ್ಸ್ ಬರುತ್ತೋ ಅದನ್ನ ಈಗ ನೋಟ್ ಮಾಡ್ತಾರೆ. ಓಕೆನಾ? ಸೊ ಚೆಕ್ ಮಾಡೋಣ. ಒಂದ್ಸಲಿ ರೋಲ್ ಮಾಡು. ಸೊ 6 ಬಂದಿದೆ. 6 ಅಂತ ನೋಟ್ ಮಾಡಿದ್ದಾರೆ. ಇನ್ನೊಂದ್ಸಲಿ ರೋಲ್ ಮಾಡಿ. 1 ಬಂದಿದೆ, ನೋಟ್ ಮಾಡಿ. ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಎಸ್ ಮ್ಯಾಮ್. ಮತ್ತೆ ರೋಲ್ ಮಾಡಿ. ಓಕೆ. 3 ಬಂದಿದೆ, ನೋಟ್ ಡೌನ್ ಮಾಡಿ. 4 ಇಷ್ಟು ಜೋರ ಮಾಡಿರಿ. Six. 1 to 6 ಇರುತ್ತಲ್ವಾ? ಮತ್ತೆ ರೋಲ್ ಮಾಡಿ. 5 ಮತ್ತೆ 3 ಮತ್ತೆ ರೋಲ್ ಮಾಡಿ. 4 ಮತ್ತೆ ಮಾಡಿ. 1. ಓಕೆ. 1. ಓಕೆ. ಥ್ಯಾಂಕ್ ಯು. ಸೊ ಸ್ಟೂಡೆಂಟ್ಸ್ ಇಲ್ಲಿ ಡೈಸ್ ರೋಲ್ ಮಾಡಿ
1 ಮ್ಯಾಮ್. 1 ಹೈಯೆಸ್ಟ್ ಬಂದಿದ್ಯಾ? ಮತ್ತೆ ಯಾವ ನಂಬರ್ ಬಂದಿದೆ ನೆಕ್ಸ್ಟ್ ಹೈಯೆಸ್ಟ್? 3 ಮತ್ತು 4 3 ಬಂದಿದೆ, 4 ಬಂದಿದೆ ಅಲ್ವಾ? ಎರಡು ಸೇಮ್ ಎರಡು ಸೇಮ್ ಬಂದಿದೆ. ಸೊ ಈ ಒಂದು ಅಬ್ಸರ್ವೇಷನ್ ಅಲ್ಲಿ ಹೈಯೆಸ್ಟ್ ಬಂದಿರೋದು ಯಾವುದು? 1. ಸೊ ಅದೇ ತರ ಈಗ ನೀವು ಕಾಯಿನ್ ಅಲ್ಲಿ ಇದನ್ನ ನಾವು ಟಾಸ್ ಮಾಡಿದ್ರೆ ಎಷ್ಟು ಅಬ್ಸರ್ವೇಷನ್ಸ್ ಬರ್ಬೋದು? 2 ಅಬ್ಸರ್ವೇಷನ್ಸ್ ಬರ್ಬೋದು. ಏನೇನು ಬರುತ್ತೆ? ಹೆಡ್ ಮತ್ತು ಹೆಡ್ ಮತ್ತೆ ಟೈಲ್. ಸೊ ಈಗ ಯಾರಾದ್ರೂ ಒಬ್ರು ಬರ್ತೀರಾ? ಸೊ ಇದನ್ನ ಟಾಸ್ ಮಾಡಿ ರಿಸಲ್ಟ್ ಏನ್ ಬರುತ್ತೆ ಅಂತ ಹೇಳಿ. ಓಕೆ ಥ್ಯಾಂಕ್ ಯು. ಸೊ ಇಲ್ಲಿ ನಾವು ಈ ಕಾಯಿನ್ ಟಾಸ್ ಮಾಡಿದಾಗ ಹೆಡ್ 4 ಸರಿ ಬಂದಿದೆ ಅಲ್ವಾ? ಸೊ ಈ ಟೈಲ್ ಹೆಡ್ ಬರೋ ಒಂದು ಅಬ್ಸರ್ವೇಷನ್ ಅಲ್ಲಿ ಯಾವ ಹೈಯೆಸ್ಟ್ ಬಂದಿದೆ? ಹೆಡ್. ಓಕೆ, ಇದೇ ರೀತಿ ನೀವು ಈಗ ಕ್ರಿಕೆಟ್ ಮ್ಯಾಚ್ ಇರುತ್ತಲ್ವಾ, ಒಂದು ಓವರಿಗೆ ಎಷ್ಟು ರನ್ಸ್ ಇರುತ್ತೆ? 6 ಇರುತ್ತಾ? ಎಷ್ಟು ಬಾಲ್ಸ್ ಇರುತ್ತೆ? 6 ಬಾಲ್ಸ್. ಈಗ ಅವರು ಅದನ್ನ ಗೆಲ್ಬೇಕಪ್ಪ, ಜಾಸ್ತಿ ಸ್ಕೋರ್ ಆಗಬೇಕು ಅಂದ್ರೆ ನೀವೇನ್ ಮಾಡ್ತೀರಾ? ಸೊ 6 ಬಾಲ್ಸ್ ಅಲ್ಲಿ ಎಷ್ಟು? ಫಸ್ಟ್ 6 ಹೊಡೆದ್ರೆ ಅವ್ರು ವಿನ್ ಆಗ್ತಾರಲ್ವಾ? ಸೊ ಈಗ ಅದೇ ಇದಕ್ಕೆ ನಾವು ಏನಂತ ಕರಿಬಹುದು? ಇಮ್ಯಾಜಿನ್ ಮಾಡ್ಕೊಂಡು ನಾವು ಎಷ್ಟು ಹೊಡಿಬೋದು ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಿ ನಂಬರ್ ಆಫ್ ಟೈಮ್ಸ್ ಒಂದು ಅಬ್ಸರ್ವೇಷನ್ ಜಾಸ್ತಿ ಸರಿ ರಿಪೀಟ್ ಆಗ್ತಾ ಇದೆಯಲ್ಲ, ಅದನ್ನ ಏನಂತ ಕರಿಬಹುದು? ಸೊ ಮ್ಯಾಥಮೆಟಿಕಲಿ ಇದನ್ನ ನಾವು ಮೋಡ್ ಅಂತ ಕರಿತೀವಿ. ಓಕೆನಾ? ಏನಂತ ಕರಿತೀವಿ? ಮೋಡ್ ಅಂತ ಕರಿತೀವಿ. ಸೊ ಮೋಡ್ ಅಂದ್ರೆ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ ಅಬ್ಸರ್ವೇಷನ್ ರಿಪೀಟ್ ಆಗುತ್ತಲ್ಲ, ಅದನ್ನ ನಾವು ಮೋಡ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್, ನೀವು ಒಂದಿಷ್ಟು ಡಾಟಾನ ತಿಳ್ಕೊಂಡ್ರಲ್ಲ, ಡಾಟಾ ಅಂದ್ರೆ ಏನು ಆಗುತ್ತೆ? ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್. ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಅಂಡ್ ನಂಬರ್ಸ್ ಅಂತ ಹೇಳಿ ನಾವು ತಿಳ್ಕೊಂತೀವಿ. ಒಂದಿಷ್ಟು ಡಾಟಾನ ನೀವು ನಂಗೆ ಹೇಳಿದ್ರಿ ಅಲ್ವಾ, ಯಾರಿಗೆ ಇಂಗ್ಲಿಷ್ ಇಷ್ಟ, ಯಾರಿಗೆ ಮ್ಯಾಥ್ಸ್ ಇಷ್ಟ, ಸೋಷಿಯಲ್ ಸೈನ್ಸ್ ಇಷ್ಟ ಅಂತ, ಅದನ್ನ ನಾನು ಒಂದು ಬಾಕ್ಸ್ ಅಲ್ಲಿ ಬರ್ತೀನಿ ಅಲ್ವಾ? ಎರಡು ಡಿಫ್ರೆಂಟ್ ಅಲ್ವಾ? ಡಿಫ್ರೆಂಟ್ ಸೇಮ್? ಎರಡು ಸೇಮ್ ಇನ್ಫಾರ್ಮೇಷನ್, ಬಟ್ ನಾವು ರೆಪ್ರೆಸೆಂಟ್ ಮಾಡ್ತಾ ಇರೋವೇ ಡಿಫ್ರೆಂಟ್ ಆಗಿದೆ. ಸೊ ನೀವೆಲ್ಲ ನನಗೆ ಏನು ಹೇಳಿದ್ರಲ್ಲ, ಅದು ರಾ ಡಾಟಾ, ರಾ ಮೆಟೀರಿಯಲ್ಸ್ ಅಂತ ಕೇಳಿದ್ರಲ್ವಾ? ಸೊ ಅದೇ ರೀತಿ ಇದು ರಾ ಡಾಟಾ. ಅದನ್ನ ನಾವಿಲ್ಲಿ ಪ್ರೋಸೆಸ್ ಮಾಡ್ತಾ ಇದೀವಿ. ಇದನ್ನ ನಾವು ಆರ್ಗನೈಸ್ಡ್ ಡಾಟಾ ಅಂತ ಕರಿತೀವಿ. ಅರ್ಥ ಆಗಿದೆಯಾ? ಸೊ 2 ಟೈಪ್ಸ್ ಆಫ್ ಡಾಟಾ ಇದೆ. ಒಂದು ರಾ ಡಾಟಾ, ಏನು ನಾವು ಫಸ್ಟ್ ಕಲೆಕ್ಟ್ ಮಾಡ್ಕೊಳ್ತೀವಿ, ಅದು ನಾವೇನು ಅದನ್ನ ಆರ್ಗನೈಸ್ ಮಾಡ್ತೀವಿ, ಅದನ್ನ ಆರ್ಗನೈಸ್ಡ್ ಡಾಟಾ ಅಂತ ಕರಿತೀವಿ. ಸೊ ಇವಾಗ ನೀವು ರಿಯಲ್ ಲೈಫ್ ಅಲ್ಲಿ ಈ ತರ ಡಾಟಾ ರೆಪ್ರೆಸೆಂಟ್ ಮಾಡಿರೋದು ಯಾವುದಾದ್ರೂ ಒಂದು ಎಕ್ಸಾಂಪಲ್ ನಿಮ್ಮ ನೋಟ್ಸ್ ಅಲ್ಲಿ ಬರೀತೀರಾ? ಇಟ್ ಕ್ಯಾನ್ ಬಿ ಮಾರ್ಕ್ಸ್ ಅಥವಾ ಸಬ್ಜೆಕ್ಟ್ಸ್, ಸ್ಕೋರ್ ಆಗಿರ್ಬೋದು, ಯಾವುದನ್ನಾದ್ರೂ ನಿಮ್ಮ ಬುಕ್ಕಲ್ಲಿ ರೆಪ್ರೆಸೆಂಟ್ ಮಾಡಿ, ಟ್ರೈ ಮಾಡಿ. ಯಾವುದಾದ್ರೂ ತಗೋಬಹುದು, ನಿಮ್ಗೆ ಇಷ್ಟ ಬಂದಿದ್ದ ಸಿಚುವೇಶನ್ ಅನ್ನ ತಗೊಳ್ಬೋದು. ನೀವು ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ನೀನು ಬರ್ಬೇಕು. ಅದಾಗಣ ಆದರೆ ನಾನು ಮ್ಯಾಥ್ಸ್ ಸಬ್ಜೆಕ್ಟ್ಸ್ ಮತ್ತೆ ಇಷ್ಟ ಆಗಿರೋದು ಬಂದಿದ್ದೀನಿ, ಅದರ ನೀವು ಹೋಗಿದ್ರೆ ರೆಪ್ರೆಸೆಂಟ್ ಮಾಡಿ. ಈಗ ನಿಮಗೆ ಗೇಮ್ಸ್ ಲಿಸ್ಟ್ ತಗೊಂಡು ಎಷ್ಟು ಜನಕ್ಕೆ ಇದು ಇಷ್ಟ ಇದೆ, ಇಷ್ಟ ಇಲ್ಲ ಅಂತ ಮಾಡ್ಬೋದು ನೀವು. ಅಥವಾ ಬುಕ್ಸ್ ತಗೊಳ್ಬೋದು, ಯಾವ್ದಾರು ಐಟಮ್ಸ್ಗಳು ಯಾರಿಗೆ ಎಷ್ಟು ಇಷ್ಟ, ಆಕ್ಟರ್ಸ್ ನಿಮ್ಮ ಫೇವ್ರೆಟ್ ಟಾಪಿಕ್ ಅಲ್ಲ ಅಂತ ಕರೀತೀವಿ, ಹಂಗಲ್ಲ. ಆ ಥರ ಒಂದು ಟ್ಯಾಬ್ಲೆಟ್ ಕಾಲಮನ್ನು ನೀವು ಆರ್ಗನೈಸ್ ಮಾಡಬೇಕು. ಅದಕ್ಕೆ ಟಾಪಿಕ್ ನಿಮಗೆ ಇಷ್ಟ ಆಗಿ ತಗೋಬೋದು. ಮಾಡಿದ್ರೆ ಅದು ಅಲ್ಲಿ ಬೋರ್ಡ್ ಮೇಲೆ ಮಾಡ್ತೀರಾ?
ಮ್ಯಾಮ್ ಗ್ರಾಫ್ ಹಾಂ ಓಕೆ ಗುಡ್ ಆ ಥರನೂ ಮಾಡ್ಬೋದು. ಹಾಂ ಗುಡ್. ಇವರು ಫ್ಲವರ್ಸ್ ಮಾಡಿದ್ದಾರೆ. ಗುಡ್. ಇವರು ಫ್ರೂಟ್ಸ್ ಮಾಡಿದ್ದಾರೆ. ವೆರಿ ಗುಡ್. ಇವ್ರ ಬುಕ್ಕಲ್ಲಿ ಇವರು ರೆಪ್ರೆಸೆಂಟ್ ಮಾಡಿದ್ದಾರೆ. ಈಗ ರಂಜಿತಾ ಗೀತಾ ಅವರೆಲ್ಲ ನಾನು ಏನು ಮಾಡಿದ್ದೀನೋ ಅದೇ ರೀತಿ ಮಾಡಿದ್ದಾರೆ. ಇವರು ಒಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಅದು ಏನಂತ ನೋಡೋಣ. ಎಲ್ಲರೂ ನೋಡ್ಕೊಳ್ತಿದ್ದೀರಾ? ನೋಡಿ ಇಂಗ್ಲಿಷಿಗೆ ಅವರು ಏನು ಚಿತ್ರ ಬಿಡಿಸಿದ್ದಾರೆ? ಒಂದು ಮನುಷ್ಯನ ಚಿತ್ರ ಬಿಡಿಸಿದ್ದಾರೆ. ಕನ್ನಡಕ್ಕೆ ಇಬ್ಬರು ಬಿಡಿಸಿದ್ದಾರೆ. ಸೈನ್ಸ್ಗೆ 3 ಜನ ಚಿತ್ರ ಬಿಡಿಸಿದ್ದಾರೆ. ಓಕೆ ಥ್ಯಾಂಕ್ ಯು. ಪ್ರೇಮ ನೀವು ಬರೆದಿದ್ದೀರಲ್ಲ ಅದು ನೀವು ಬಿಡಿಸಿ ತೋರಿಸಿ ಅದರಲ್ಲಿ. ಅರ್ಥ ಆಗ್ತಿದ್ಯಾ? Yes. ಈಗ ನಿಶ್ಚಿತ ಬಿಡಿಸಿದ್ದಲ್ಲ ಆ ಗ್ರಾಫ್ ಅನ್ನು ನೀವು ಒಂದ್ಸಲಿ ನೋಡಿ ಅವ್ರು ಏನು ಟ್ರೈ ಮಾಡಿದ್ದಾರೆ. ನೀವು ಬರೀ ಈ ತರ ಬರೆದಿದ್ರಲ್ವಾ, ಸಬ್ಜೆಕ್ಟ್ ಮತ್ತೆ ಎಷ್ಟು ಜನಕ್ಕೆ ಇಷ್ಟ ಅಂದ್ರೆ ನಂಬರ್ಸ್ ಬರೆದಿದ್ರಿ. ಸೊ ನಿಶ್ಚಿತ ಏನ್ ಮಾಡಿದ್ದಾರೆ ನೋಡಿ. ಪಲ್ಲವಿ ಎಕ್ಸ್ಪ್ಲೇನ್ ಮಾಡ್ತೀರಾ ಈ ನಿಶ್ಚಿತ ಏನ್ ಮಾಡಿದ್ದಾರೆ ಅಂತ? ಚಿತ್ರ ಬಿಡಿಸಿ. ಸೊ ಒಂದು ಚಿತ್ರ ಅಂದ್ರೆ ಏನರ್ಥ? ಒಬ್ಬರಿಗೆ ಇಷ್ಟ ಅಂತ. ನೆಕ್ಸ್ಟ್ ಕನ್ನಡ ಇಷ್ಟ ಇಬ್ಬರಿಗೆ. ಓಕೆ ನೆಕ್ಸ್ಟ್ 3 ಜನಕ್ಕೆ ಸೈನ್ಸ್ ಇಷ್ಟ ಅಂತ ಹೇಳಿ ಮಾಡಿದ್ದಾರೆ. ಓಕೆ ಕೂತ್ಕೊಳ್ಳಿ. ಓಕೆ ಗುಡ್. ಸೊ ಪ್ರೇಮ ಬರೆದಿರೋದನ್ನ ಯಾರು ಎಕ್ಸ್ಪ್ಲೇನ್ ಮಾಡ್ತೀರಾ? ಮ್ಯಾಥ್ಸು 10% ಇತ್ತು. ಆಮೇಲೆ ಇಂಗ್ಲೀಷು ಸೈನ್ಸ್ ಸೈನ್ಸ್ನ 20%. ಅದಾದಮೇಲೆ ಇಂಗ್ಲೀಷ್ ಬುಕ್ನ 10% ಜನ ಇಷ್ಟಪಡ್ತಾರೆ ಅಂತ ನಾನು. ಓಕೆ. ಸೊ ಅವ್ರು ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ? ಇಂಗ್ಲಿಷ್ ಬುಕ್ಕನ್ನ, ಸೈನ್ಸ್ ಬುಕ್ಕನ್ನ, ಮ್ಯಾಥ್ಸ್ ಬುಕ್ಕನ್ನ ಎಷ್ಟು ಜನ ಇಷ್ಟಪಡ್ತಾರೆ ಅಂತ ಮಾಡಿದ್ದಾರೆ. ಸೊ ಇಲ್ಲಿ ಹಾಗಾದ್ರೆ ಇದು 3 ಒಂದೇ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಅಲ್ಲ ನಮಗೆ. ಸೊ ನಾವು ಯಾಕೆ ಆ ಥರ ಮತ್ತೆ ಆ ಥರ ಬಿಡಿಸ್ಬೇಕಾಗಿತ್ತು? ಥಿಂಕ್ ಮಾಡ್ತೀರಾ? ಯಾಕೆ ನಾವು ಇದನ್ನು ಯೂಸ್ ಮಾಡಬೇಕು, ಅದನ್ನು ಯೂಸ್ ಮಾಡಬೇಕು? ಈಗ ತುಂಬ ಜನ ಎಲ್ಲ ಆದರೆ ಇಲ್ಲಿ ಎಷ್ಟಂತ ಜನನ್ನ ಬಿಡ್ಸ್ಕೊಂತ ಹೋಗೋಕ್ಕಾಗುತ್ತೆ. ಅದಕ್ಕೋಸ್ಕರ ನಾವು ಅದಕ್ಕೊಂದು ಪರ್ಸೆಂಟೇಜ್ ಅಂತ ಏನಾದರೂ ಕ್ರಿಯೇಟ್ ಮಾಡಿ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಮಾಡಿದರೆ ನಾವು ಚಿಕ್ಕದಾಗಿ ಕೂಡ ಅದನ್ನು ರೆಪ್ರೆಸೆಂಟ್ ಮಾಡ್ಬೋದು ಅಂತ. ಎಸ್ ವೆರಿ ಗುಡ್. ಕ್ಲಾಪ್ಸ್ ಮಾಡಿ ಅವಳಿಗೆ. ಸೊ ಇಲ್ಲಿ ಒಬ್ಬರೇ ಇಬ್ಬರೇ ಇರೋದಕ್ಕೆ ಅವಳು ಚಿತ್ರನ ಇಲ್ಲಿ ಬಿಡಿಸಿದ್ರು ಅಲ್ವಾ? ಸೊ ಇದೇ ಥರ ಈಗ ನಮಗೆ ಇಡೀ ನಮ್ಮ 45 ಮೆಂಬರ್ಸ್ ಕ್ಲಾಸ್ ಏನು ಮಾಡಿದ್ರೆ 45 ಪಿಕ್ಚರ್ ಅನ್ನು ರೆಪ್ರೆಸೆಂಟ್ ಮಾಡೋಕ್ಕಾಗುತ್ತಾ? ಅವಾಗ ನಾವೇನು ಮಾಡ್ಬೋದು? 1 ಹ್ಯೂಮನ್ ಬೀಯಿಂಗ್ ಈಸ್ ಈಕ್ವಲ್ ಟು 5 ಸ್ಟೂಡೆಂಟ್ಸ್ ಅಂತ ಬರ್ಕೊಳ್ಳಿ. ಸೊ ಇಲ್ಲಿ ಅವಾಗ ಇಲ್ಲಿ ಎಷ್ಟು ಜನಕ್ಕೆ ಇಂಗ್ಲೀಷ್ ಇಷ್ಟ ಅಂತ ಅರ್ಥ ಆಗುತ್ತೆ? 5 ಸ್ಟೂಡೆಂಟ್ಸ್ಗೆ. ಇಲ್ಲಿ ಕನ್ನಡ 10 ಸ್ಟೂಡೆಂಟ್ಸ್, ಸೈನ್ಸ್ 15 ಸ್ಟೂಡೆಂಟ್ಸ್. ಸೇಮ್ ಇಲ್ಲೂ ಅಷ್ಟೇ. ಸೊ ಈ ಹೈಟ್ ಅನ್ನು ತಗೊಂಡಾಗ 20 ಸ್ಟೂಡೆಂಟ್ಸ್ಗೆ ಇದಿಷ್ಟ, 30 ಇಷ್ಟ ಅಂತ ಹೇಳಿ ನಾವು ಇದನ್ನ ತಗೊಳ್ಬೋದು. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇವಾಗ ನಾವೇನು ಕಲ್ತ್ವಲ್ಲ, ಇಲ್ಲಿರೋ ಇನ್ಫಾರ್ಮೇಶನ್ನೇ ನಾವಿಲ್ಲಿ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಲ್ವಾ? ಸೊ ಇದನ್ನ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡಾಟಾ ಅಂತ ಹೇಳಿ ಕರಿತೀವಿ. ಅರ್ಥ ಆಗಿದೆ ನಿಮಗೆ? ಎಸ್. ಸೊ ಇಲ್ಲಿ ನಾವು ಏನು ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡಿದ್ದೀವಿ? ಸಿಂಬಲ್ಗಳನ್ನ, ಸಿಂಬಲ್ಸ್ ಮತ್ತೆ ಪಿಕ್ಚರ್ಸ್ ಯೂಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಪ್ರೊಡಕ್ಷನ್ ಕಂಪ್ನಿ ಎಷ್ಟು ಸೇಲ್ಸ್ ಆಗಿದೆ ಅಂತ ನೀವು ಮಾಡ್ಬೇಕು. ಅವಾಗ ಇಲ್ಲಿ ಏನು ಚಿತ್ರ ಬಿಡಿಸ್ತೀರಾ? ಕಾರ್ ಬಿಡಿಸ್ತೀರಾ. ಒಂದು 100 ಕಾರ್ ಇಸ್ಕೊಂಡು 1 ಕಾರ್ ಅಂತ ಹೇಳಿ ಬರ್ಕೊಂಡು ನೀವು ಅದನ್ನ ಇಟ್ಕೊಂಡು. ಸೊ ನಾವು ಪಿಕ್ಚರ್ಸ್ ಮತ್ತೆ ಸಿಂಬಲ್ಸ್ ಅನ್ನ ಯೂಸ್ ಮಾಡೋದಕ್ಕೆ ನಾವು ಪಿಕ್ಟೋಗ್ರಾಫ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪಿಕ್ಟೋಗ್ರಾಫ್. ಅರ್ಥ ಆಗಿದೆ ಪಿಕ್ಟೋಗ್ರಾಫ್? ಓಕೆ ನೆಕ್ಸ್ಟ್ ಇಲ್ಲಿ ನಾವು ಏನು ಯೂಸ್ ಮಾಡ್ಕೊಂಡು ಡಿನೋಟ್ ಮಾಡ್ತಾ ಇದೀವಿ ಇನ್ಫಾರ್ಮೇಶನ್ ಅನ್ನ? ಲೈನ್ಸ್, ಲೈನ್ ಬಾರ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಬಾರ್ ಸೈಡ್ ಅಲ್ಲಿ ಇದೆ ಅಲ್ವಾ ಅದು? ಸೊ ದಿಸ್ ಇಸ್ ಕಾಲ್ಡ್ ಬಾರ್. ಇದಕ್ಕೆ ಈಕ್ವಲ್ ವಿಡ್ತ್ ಇರಬೇಕು. ಪ್ರತಿ ಬಾರ್ ನೀವು ಇಲ್ಲಿ ಬಿಡಿಸೋದು ಈಕ್ವಲ್ ವಿಡ್ತ್ ಇರಬೇಕು. ಹೈಟ್
ಕರೆಸ್ಪಾಂಡಿಂಗ್ ಎಷ್ಟು ಫ್ಯಾಕ್ಟ್ ಇರುತ್ತೋ ಅಷ್ಟು ತಕ್ಕಂಗೆ ಹೈಟ್ ಇರಬೇಕು. ಅದನ್ನು ನಾವು ಬಾರ್ ಗ್ರಾಫ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗಿದೆ ಇಲ್ಲಿವರೆಗೂ? ಎಸ್ ಮ್ಯಾಮ್. ಪಲ್ಲವಿ ಹೇಳ್ತೀರಾ ಪಿಕ್ಟೋಗ್ರಾಫ್ ಅಂದ್ರೆ ಏನಂತ? ಟ್ರೈ ಮಾಡಿ, ಕನ್ನಡದಲ್ಲೇ ಹೇಳಿ. ಸೊ ರೆಪ್ರೆಸೆಂಟೇಟಿವ್ ಗ್ರಾಫ್ ಇನ್ ದ ಫಾರ್ಮ್ ಆಫ್ ಪಿಕ್ಚರ್ಸ್. ಪಿಕ್ಚರ್ಸ್ನ ಯೂಸ್ ಮಾಡಿ ನಾವು ಇನ್ಫಾರ್ಮೇಶನ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಬಾರ್ ಗ್ರಾಫ್ ಅಂದ್ರೆ ಏನಂತ ಹೇಳ್ತೀರಾ? ಯಾರು ಹೇಳ್ತೀರಾ? ರೆಪ್ರೆಸೆಂಟಿಂಗ್ ದ ಇನ್ಫಾರ್ಮೇಷನ್ ಇನ್ ದ ಫಾರ್ಮ್ ಆಫ್ ಬಾರ್ಸ್. ಓಕೆ, ಗುಡ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇವಾಗ ಥಿಂಕ್ ಮಾಡಿ, ನಾನೊಂದು ಸಿಚುವೇಶನ್ ಹೇಳ್ತೀನಿ, ನೀವು ನೋಟ್ಸ್ ಬೇಕಾದ್ರೆ ಬರ್ಕೊಳ್ಳಿ ಕ್ವಶನ್. ಸೊ ಇವಾಗ ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ನಿಮ್ಮದು ಈ ವರ್ಷದ್ದು ಮ್ಯಾಥ್ಸು, ಫಿಸಿಕ್ಸು, ಸೋಷಿಯಲ್, ಇಂಗ್ಲೀಷ್ ಎಲ್ಲ ಮಾರ್ಕ್ಸ್, ಮತ್ತು ಹೋದ ವರ್ಷದ ಮಾರ್ಕ್ಸ್. ಈ ಹೋದ ವರ್ಷ ಮ್ಯಾಥ್ಸಲ್ಲಿ ಎಷ್ಟು ತೆಗ್ದಿದ್ರಿ, ಈ ವರ್ಷ ಎಷ್ಟು ತೆಗ್ದಿದ್ದೀರಾ? ಸೋಷಿಯಲಲ್ಲಿ ಹೋದ ವರ್ಷ ಎಷ್ಟು ತೆಗ್ದಿದ್ರಿ, ಈ ವರ್ಷ ಎಷ್ಟು ತೆಗ್ದಿದ್ದೀರಾ? ಅದೇ ರೀತಿ ಎಲ್ಲ ಸಬ್ಜೆಕ್ಟಲ್ಲೂ ಹೋದ ವರ್ಷದ್ದು ಈ ವರ್ಷದ್ದು ರೆಪ್ರೆಸೆಂಟ್ ಮಾಡಬೇಕು. ಅವಾಗ ಯಾವುದನ್ನು ಯೂಸ್ ಮಾಡ್ತೀರಾ ಅಥವಾ ಹೇಗೆ ಮಾಡ್ತೀರಾ ನೀವು? ಬಾರ್ ಗ್ರಾಫ್ ಯೂಸ್ ಮಾಡ್ತೀರಾ. ಓಕೆ, ಅದರಲ್ಲಿ ಎಲ್ಲಿ ಬರೀತೀರಾ? ಯಾವ ಸಬ್ಜೆಕ್ಟು, ಇಯರ್ ಅದನ್ನೇ ಯೂಸ್ ರೆಪ್ರೆಸೆಂಟ್ ಮಾಡ್ತೀರಾ? ಇಲ್ಲಿ ಇಯರ್ ಮ್ಯಾಮ್ ಕೆಳಗೆ ಎಕ್ಸ್ ಆಕ್ಸಿಸ್ ಅಲ್ಲಿ, ಹಾಂ, ಈ ಕಡೆ ವರ್ಟಿಕಲಲ್ಲಿ ಯಾವ ಇಯರಲ್ಲಿ? ಇಲ್ಲಿ ಇಯರ್ ಕೆಳಗೆ, ಇಲ್ಲಿ ಎಷ್ಟು ಮಾರ್ಕ್ಸು Subject. ಸಬ್ಜೆಕ್ಟಿಗೆ ಅಂತ ಹೇಳಿ. ಹಾಂ, ಇಯರ್ ಹೆಂಗೆ ಬರೀತೀರಾ? ಯಾವ್ಯಾವ ಇಯರಲ್ಲಿ ಬರೀತೀರಾ? ಇಲ್ಲೇ ಟ್ರೈ ಮಾಡ್ತೀರಾ? ಟ್ರೈ ಮಾಡಿ. ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ. ನಿಮ್ಮ ನೋಟ್ಸಲ್ಲಿ 17. ಟ್ರೈ ಮಾಡ್ತಾ ಇದ್ದೀರಾ ಎಲ್ಲರೂ? ಸಿಚುವೇಶನ್ ಅರ್ಥ ಆಗಿದೆಯಲ್ಲ? ಮ್ಯಾಮ್ ಒಂದೇ ಸಬ್ಜೆಕ್ಟನ್ನು ರೆಪ್ರೆಸೆಂಟ್ ಮಾಡಬೇಕಾ? ಮಾಡೋಣ. ಎರಡು ಒಂದೇ ಸಬ್ಜೆಕ್ಟ್ ಅಲ್ಲಿ ಹೋದ ವರ್ಷ ಎಷ್ಟು ತೆಗೆದಿದ್ರಿ, ಈ ವರ್ಷ ಎಷ್ಟು ತೆಗೆದಿದ್ದೀರಾ ಅಂತ ಹೇಳಿ. ಈಗ ನೀವು ಕ್ರಿಕೆಟ್ ನೋಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಸೊ ಅದ್ರಲ್ಲಿ ಮ್ಯಾಚ್ ಇಂಟರ್ವಲ್ ಅಲ್ಲಿ ಅಥವಾ ಕ್ರಿಕೆಟ್ ಸ್ಟಾರ್ಟ್ ಆಗೋಕ್ಕೂ ಹಾಫ್ ಡೇ ಮುಂಚೆನೇ ತೋರಿಸ್ತಿರ್ತಾರಲ್ವಾ? ಯಾವ್ಯಾವ ಪ್ಲೇಯರು ಯಾವ ಮ್ಯಾಚಲ್ಲಿ ಯಾವ ರೀತಿ ತೆಗೆದಿದ್ರು, ಯಾವ ಕ್ರಿಕೆಟ್ ಗ್ರೌಂಡಲ್ಲಿ ಅವ್ರು ಬೆಸ್ಟ್ ಆಡಿದ್ರು, ಅವಾಗೆಲ್ಲ ನೀವು ಇದನ್ನ ಅಬ್ಸರ್ವ್ ಮಾಡಿರ್ತೀರ. ಈಗ ಇಲ್ಲಿ ಇಂಗ್ಲೀಷು 22 ಅಲ್ಲಿ ಆಯಿತು. ಈ ವರ್ಷದ ಒಂದೇ ಸಬ್ಜೆಕ್ಟಿಗೆ ಈಗ ಇಲ್ಲಿ ಇದ್ರಲ್ಲಿ ನಾವು ಒಂದನ್ನೇ ರೆಪ್ರೆಸೆಂಟ್ ಮಾಡೋಕ್ಕಾಗುತ್ತಲ್ವಾ? ಎರಡು ಮಾಡ್ಬೇಕಂದ್ರೆ ಹಿಂಗೆ ಯಾರಾದರೂ ಥಿಂಕ್ ಮಾಡಿದ್ರಾ? ಓಕೆ, ವೆಲ್ ಟ್ರೈಡ್. ಇವಾಗ ಅದನ್ನೇ ನಾವು ಬಾರ್ ಗ್ರಾಫಲ್ಲೇ ರೆಪ್ರೆಸೆಂಟ್ ಮಾಡ್ತೀವಿ. ಹೇಗೆ ಅಂದರೆ, ಈಗ ಇಲ್ಲಿ ಸೊ ಇದನ್ನ ನಾವು ಡಬಲ್ ಬಾರ್ ಗ್ರಾಫ್ ಅಂತ ಹೇಳಿ ಕರಿತೀವಿ ಮ್ಯಾಥ್ಸ್ ಅಲ್ಲಿ. ಸೊ ಕಾಣಿಸ್ತಾ ಇದೆ ಎಲ್ರಿಗೂ? ಸೊ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ, ಸೋಷಿಯಲ್ ಅಲ್ಲಿ ಮತ್ತೆ ಸೈನ್ಸ್ ಅಲ್ಲಿ ನಾವು ಈಗ ರೆಪ್ರೆಸೆಂಟ್ ಮಾಡೋಣ. ಓಕೆನಾ? ಸೊ ಇಲ್ಲಿ ಸೇಮ್ ಅವಾಗಲೇ ಥರನೇ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳಿ ನೋಡೋಣ. ಫಸ್ಟ್ ಏನು ಬಾರ್ ಗ್ರಾಫ್ ಕಾಣ್ತಾ ಇದೆಯಲ್ಲ, ಅದು 2024 ಇದೆ. ಇನ್ನೊಂದು ಗ್ರಾಫ್ ಇದೆಯಲ್ಲ, ಅದು 25. ಸೊ ಇದರಿಂದ ನಿಮಗೆ ಗೊತ್ತಾಗ್ತಾ ಇದೆಯಾ? ಇವಾಗ ಯಾವ ಸಬ್ಜೆಕ್ಟ್ ಸೇಮ್ ಇದೆ ಕನ್ಸಿಸ್ಟೆನ್ಸಿ ಆಫ್ ಮಾರ್ಕ್ಸ್? Social. ಸೈನ್ಸ್, ಸೋಷಿಯಲ್, Science. ಎರಡು ಮಾರ್ಕ್ಸ್ ಸೇಮ್ ಇದೆ. ಯಾವುದು ಇನ್ಕ್ರೀಸ್ ಆಗಿದೆ? ಇಂಗ್ಲಿಷ್ ಮತ್ತೆ Social science. ಸೋಷಿಯಲ್ದು ಇನ್ಕ್ರೀಸ್ ಆಗಿದೆ. ಇಲ್ಲಿವರೆಗೂ ಅರ್ಥ ಆಗಿದೆಯಾ? ಈಗ ರಿಯಲ್ ಲೈಫ್ ಅಲ್ಲಿ ನಿಮ್ಗೆ ಯಾರಾದರೂ ಈ ತರ ಗ್ರಾಫ್ ಕೊಟ್ಟು ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಎಸ್ ಮ್ಯಾಮ್. ಓಕೆ, ಸೊ ಹಾಗಾದ್ರೆ ಈ ಚಾರ್ಟ್ ಅಲ್ಲಿ ಒಂದಿಷ್ಟು ರೆಪ್ರೆಸೆಂಟೇಷನ್ಸ್ ಇದೆ, ನೋಡ್ಕೊಳ್ಳಿ. ನಾವಿವಾಗ ಫಸ್ಟ್ ಕಲಿತಿದ್ದು ಡಾಟಾ. ವಾಟ್ ಈಸ್ ಡಾಟಾ ಅಂತ ಹೇಳಿ ನಿಮಗೆ ಗೊತ್ತಾಯ್ತಲ್ವಾ? ಇಟ್ ಈಸ್ ದಿ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ಲೈಕ್ ಫ್ಯಾಕ್ಟ್ಸ್, ನಂಬರ್ಸ್, ಮೆಜರ್ಮೆಂಟ್ಸ್ ದಟ್ ಕ್ಯಾನ್ ಬಿ ಆರ್ಗನೈಸ್ಡ್. ಸೊ ಇಲ್ಲಿ ಪಿಕ್ಟೋಗ್ರಾಫ್ ಅಲ್ಲಿ ನಾವು ನೋಡಿದ್ವಲ್ಲ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ.
ಅವರು ಪೆನ್ಸಿಲನ್ನ ಒಂದು ವೋಟ್ ಆಗಿ ತಗೊಂಡಿದ್ದಾರೆ. ಇಂಗ್ಲಿಷ್ಗೆ ಎಷ್ಟು ವೋಟ್ಸ್ ಬಂದಿದೆ? 5 ವರ್ಡ್ಸ್. ಮ್ಯಾಥ್ಸ್ಗೆ ಎಷ್ಟು ಬಂದಿದೆ? 5 5 ವೋಟ್ಸ್. ಮ್ಯಾಥ್ಸ್ಗೆ 5 ಬಂದಿದೆ, ಇಂಗ್ಲಿಷ್ಗೆ 3, 3, ಸೈನ್ಸ್ಗೆ 2, ಕನ್ನಡಕ್ಕೆ 4. 4 ಬಂದಿದೆ. ಓಕೆ, ಬಾರ್ ಗ್ರಾಫ್ ಅಂದ್ರೆ ದ ಇನ್ಫಾರ್ಮೇಶನ್ ದಟ್ ಕ್ಯಾನ್ ಬಿ ಡಿಸ್ಪ್ಲೇಡ್ ಇನ್ ದ ಫಾರ್ಮ್ ಆಫ್ ಬಾರ್ಸ್. ಸೊ ಇಲ್ಲಿ 23-24 ಅಲ್ಲಿ ಎಷ್ಟು ಜನ ಅಡ್ಮಿಷನ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ 24 ಅಲ್ಲಿ 100 ಇದ್ದಾರೆ. 5, 6 ಅಲ್ಲಿ ಎಷ್ಟು ಜನ ಇದ್ದಾರೆ? ಕಾಣಿಸ್ತಾ ಇಲ್ವಾ? 800 ಅಷ್ಟು ಇದ್ದಾರೆ ಇಲ್ಲಿ. ಓಕೆ, ನೆಕ್ಸ್ಟ್ ಡಬಲ್ ಗ್ರಾಫ್ ಅಲ್ಲಿ ನಾವು ಎರಡು ಇನ್ಫಾರ್ಮೇಶನ್ ಅನ್ನ ಕಂಪೇರ್ ಮಾಡಬೇಕು. ಈಗ ನಾವು ಈ ಸ್ಟಡಿ ಮಾಡಿದ್ವಲ್ಲ, ಎರಡು ಸಬ್ಜೆಕ್ಟ್ ಇನ್ ಮಾರ್ಕ್ಸ್ ಹೋದ ವರ್ಷ ಎಷ್ಟಿತ್ತು ಈಗ ಎಷ್ಟಿತ್ತು ಅಂತ, ಆ ಟೈಮ್ ಅಲ್ಲಿ ನಾವು ಕಂಪ್ಯಾರಿಸನ್ ಮಾಡುವಾಗ ಡಬಲ್ ಬಾರ್ ಗ್ರಾಫ್ ಅನ್ನ ಯೂಸ್ ಮಾಡ್ತೀವಿ. ಅರ್ಥ ಆಗಿದೆ ಇಲ್ಲಿವರೆಗೂ? ಎಸ್ ಮ್ಯಾಮ್. ಓಕೆ, ಸೊ ಹಾಗಾದ್ರೆ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತೀರಾ? ಎಸ್ ಮ್ಯಾಮ್. ಡಿಫೈನ್ ಡಾಟಾ. ಡಾಟಾ ಅಂದ್ರೆ ಏನು? ಯಾರು ಹೇಳ್ತಾರೆ? ಹೇಳಿದ್ರೆ. collection of information or numbers. ಓಕೆ, ಗುಡ್. ಸೊ ಮೋಡ್ ಅಂದ್ರೆ ಏನು? ಯಾರು ಹೇಳ್ತೀರಾ? ಡಿಫೈನ್ ಮೋಡ್. ಕನ್ನಡದಲ್ಲಿ ಹೇಳಿ, ಪರವಾಗಿಲ್ಲ. ಅರ್ಥ ಆಗಿದೆ ಅಲ್ವಾ? ನಾವು ಡೈಸ್ ಆಕ್ಟಿವಿಟಿಲಿ ಅದನ್ನ ನೋಡಿದ್ವಿ. ಯಾರು ಹೇಳ್ತೀರಾ? Same number of ಮ್ಯಾಮ್, ಹೇಳಿ. ರೆಪ್ರೆಸೆಂಟೇಷನ್ ಆಫ್ ದ ಹೈಯೆಸ್ಟ್ ನಂಬರ್. ಗುಡ್. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಒಂದು ಅಬ್ಸರ್ವೇಷನ್ ರಿಪೀಟ್ ಆಗಿರುತ್ತೆ, ಅದು ಯಾವುದು ಜಾಸ್ತಿ ಟೈಮ್ ಬಂದಿರುತ್ತೆ ನಾವು ಒಂದು ಗೇಮ್ ಮಾಡುವಾಗ ಅಥವಾ ಅಬ್ಸರ್ವೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ ಅದು. ಓಕೆ, ಎಷ್ಟು ಟೈಪ್ಸ್ ಆಫ್ ಗ್ರಾಫ್ಸ್ ನಾವು ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ? 3 types. ಯಾರು ಯಾರು ಹೇಳ್ತೀರಾ? ಹ್ಯಾಂಡ್ಸ್ ರೈಸ್ ಮಾಡಿ, ಯಾರು ಹೇಳ್ತೀರಾ? ಹೇಳಿ. Bar graph, pie chart, pie graph. ಪೈ ಚಾರ್ಟ್ ಮಾಡಿಲ್ಲ ಅಂತ ಹೇಳಿ. Pictograph, bar graph, ಡಬಲ್ ಬಾರ್. ಡಬಲ್ ಬಾರ್. ಕೂತ್ಕೊಳ್ಳಿ, ರಿಪೀಟ್ ಮಾಡಿ. bar graph, pictogram, ಡಬಲ್ ಇನ್ನೊಂದು graph. ಡಬಲ್ ಬಾರ್. ಓಕೆ, ಎಸ್. ಹೋಮ್ವರ್ಕ್ಸ್ ತಗೊಳ್ಳಿ ಎಲ್ರು. ಹೋಮ್ವರ್ಕ್ ಮಾಡೋಕೆ ಮುಂಚೆ ಒಂದ್ಸಲಿ ಓದಿ ಇವತ್ತು ಮಾಡಿರೋದನ್ನೆಲ್ಲ, ಆಮೇಲೆ ಹೋಮ್ವರ್ಕ್ ಟ್ರೈ ಮಾಡ್ಕೊಂಡು ಬನ್ನಿ. ಓಕೆನಾ? ಸೊ ಫಸ್ಟ್ ಒನ್, ಡಿಫೈನ್ ಡಾಟಾ. ಬರ್ಕೊಳ್ತಾ ಇದ್ದೀರಾ? So second one, tabulate favorite subject of your family members. ಅಂದ್ರೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರಲ್ಲ ಫ್ಯಾಮಿಲಿ ಮೆಂಬರ್ಸ್, ಅವ್ರಿಗೆಲ್ಲ ಯಾವ ಸಬ್ಜೆಕ್ಟ್ ಇಷ್ಟ ಅನ್ನೋದನ್ನ ನೀವು ಗ್ರಾಫ್ ರೂಪದಲ್ಲಿ ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಗಿದೆಯಾ? ಸೊ ಅವರಿಗೆ ಈಗ ಹೋದ ವರ್ಷ ಒಂದು ಸಬ್ಜೆಕ್ಟ್ ಇಷ್ಟ ಇರುತ್ತೆ, ಈ ವರ್ಷ ಒಂದು ಇರುತ್ತೆ, ಅವಾಗ ಯಾವ್ದು ಯೂಸ್ ಮಾಡ್ತೀರಾ? double bar. ಡಬಲ್. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡಾಟಾ ಮತ್ತೆ 24 ರೆಪ್ರೆಸೆಂಟಿಂಗ್ ಡಾಟಾ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ